ಮಲೆಮಹದೇಶ್ವರ ಬೆಟ್ಟದಿಂದ ನಾಗಮಲೆಗೆ ಹೋಗ್ತಾ ಇದ್ದ ಬಾಲಕನ ಮೇಲೆ ಚಿರತೆ ಅಟ್ಯಾಕ್ ಮಾಡಿ ಕೊಂದು ಹಾಕಿತ್ತು. ಘಟನೆಯಿಂದ ಎಚ್ಚೆತ್ತ ಅರಣ್ಯ ಇಲಾಖೆ ನಾಗಮಲೆ ಪ್ರವೇಶಕ್ಕೆ ತಾತ್ಕಾಲಿಕ ನಿರ್ಬಂಧ ವಿಧಿಸಿದೆ. ಕಾವೇರಿ ವನ್ಯಧಾಮ ಹಾಗೂ ಮಲೆಮಹದೇಶ್ವರ ವನ್ಯಧಾಮದ ಅಧಿಕಾರಿಗಳು ಚಿರತೆಯ ಮೇಲೆ ನಿಗಾ ವಹಿಸಲು ಮುಂದಾಗಿದ್ದಾರೆ. ಅಟ್ಯಾಕ್ ಮಾಡಿದ ಚಿರತೆ ಪತ್ತೆಗೆ ಮಗುವಿನ ಸ್ಯಾಂಪಲ್ ಪರೀಕ್ಷೆ ಮಾಡಲಾಗಿದೆ. ಇನ್ನು ಭಕ್ತರ ಸುರಕ್ಷತೆಯ ದೃಷ್ಟಿಯಿಂದ ಮುಂದೆ ಭಕ್ತರಿಗೆ ನಾಗಮಲೆ ದರ್ಶನಕ್ಕೆ ಅವಕಾಶ ಕೊಡಬೇಕಾ ಬೇಡವಾ ಅನ್ನೋ ಬಗ್ಗೆ ಚರ್ಚಿಸಿ ತೀರ್ಮಾನ ಮಾಡಲಾಗುತ್ತೆ. ಮಹದೇಶ್ವರ ಬೆಟ್ಟದಲ್ಲಿ ಚಿರತೆಯ ಸಂಖ್ಯೆ ದಿಢೀರ್ ಹೆಚ್ಚಳವಾಗ್ತಾ ಇದೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸೆರೆ ಸಿಕ್ಕ ಚಿರತೆ ಮಲೆಮಹದೇಶ್ವರ ವನ್ಯಧಾಮ ಹಾಗೂ ಕಾವೇರಿ ವನ್ಯಧಾಮಕ್ಕೆ ಶಿಫ್ಟ್ ಮಾಡಲಾಗ್ತಾ ಇರೋದೇ ಇದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ನಾಡಿನಿಂದ ಕಾಡಿಗೆ ಎಂಟ್ರಿ ಕೊಟ್ಟ ಚಿರತೆಗಳೇ ದಾಳಿ ಮಾಡ್ತಾ ಇವೆ ಅಂತ ಆರೋಪಿಸಲಾಗ್ತಾ ಇದೆ. ಸೆರೆ ಸಿಕ್ಕ ಚಿರತೆಗಳನ್ನು ಅರಣ್ಯಕ್ಕೆ ಬಿಟ್ಟು ಅಧಿಕಾರಿಗಳು ಎಡವಟ್ಟು ಮಾಡಿಕೊಂಡಿದ್ದಾರೆ. ಕಳೆದ 5 ತಿಂಗಳ ಅವಧಿಯಲ್ಲಿ 2 ಪಾದಯಾತ್ರಿಗಳ ಸಾವು ಹಾಗೂ ಒಬ್ಬರಿಗೆ ಗಾಯ ಆಗಿದೆ. ಪ್ರತಿ ಪ್ರಕರಣದಲ್ಲೂ ಬೇರೆ ಬೇರೆ 3 ಚಿರತೆಗಳಿಂದಲೇ ದಾಳಿಯಾಗಿದೆ. ಮುಂದೆಯಾದರೂ ಸೆರೆ ಸಿಕ್ಕ ಚಿರತೆಗಳನ್ನು ಅರಣ್ಯಕ್ಕೆ ಬಿಡದಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ತಮ್ಮ ಮಾಡಿದಂತಹ ಪ್ರೀತಿ ತಪ್ಪಿಗೆ ಅಣ್ಣನಿಗೆ ಶಿಕ್ಷೆ ಕೊಡಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಬ್ಯಾಡರಹಳ್ಳಿಯಲ್ಲಿ ಶಿವಕುಮಾರ್ ಎಂಬಾತ ಹುಡುಗಿಯೊಬ್ಬಳನ್ನ ಪ್ರೀತಿಸ್ತಾ ಇದ್ದ. ಆದರೆ ಇಬ್ಬರ ಪ್ರೀತಿಗೆ ಮನೆಯಲ್ಲಿ ವಿರೋಧ ಇತ್ತು. ಹೀಗಾಗಿ ಇಬ್ಬರು ಮನೆ ಬಿಟ್ಟು ಹೋಗಿದ್ರು. ಈ ದ್ವೇಷಕ್ಕೆ ಹುಡುಗನ ಅಣ್ಣ ಕೊಟ್ರೇಶ್ ಎಂಬಾತನ ಕಿಡ್ನಾಪ್ ಮಾಡಿ ಅಜ್ಞಾತ ಸ್ಥಳಕ್ಕೆ ಕರೆದೊಯ್ದು ಥಳಿಸಿದ್ದಾರೆ. ಶಿವು ಎಲ್ಲೇ ಇದ್ರೂ ಹುಡುಗಿ ತಂದು ಒಪ್ಪಿಸುವಂತ ವಿಡಿಯೋ ರೆಕಾರ್ಡ್ ಮಾಡಲಾಗಿದೆಯಂತೆ. ಈ ವಿಡಿಯೋ ಕೊಟ್ರೇಶ್ ಸಂಬಂಧಿಕರಿಗೆ ಆರೋಪಿಗಳು ಕಳಿಸಿದರಂತೆ. ಪೊಲೀಸರು ಕೊಟ್ರೇಶ್ ರಕ್ಷಣೆ ಮಾಡಿ ಬಳಿಕ 3 ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರಿನಲ್ಲಿ ಬಲಿಗಾಗಿ ಡೆಡ್ಲಿ ಗುಂಡಿಗಳು ಕಾಯ್ತಾ ಇವೆ. ಚಾಮರಾಜಪೇಟೆಯ TR ಮಿಲ್ ಸರ್ಕಲ್ನಲ್ಲಿ ಬೈಕ್ ಸವಾರ 5 ಅಡಿಯ ಗುಂಡಿಗೆ ಬಿದ್ದಿದ್ದಾರೆ. ಜಿಬಿಎ ವತಿಯಿಂದ ವೈಟ್ ಟ್ಯಾಪಿಂಗ್ ಕಾಮಗಾರಿ ನಡೀತಾ ಇದ್ದು ಚರಂಡಿ ನೀರು ಹೋಗಲು ಜೆಸಿಬಿಯಲ್ಲಿ ಗುಂಡಿ ತೋಡಲಾಗಿದೆ. ಗುಂಡಿ ತೋಡಿ ತಿಂಗಳುಗಳೇ ಕಳೆದರೂ ಸುರಕ್ಷತಾ ಕ್ರಮ ಅಳವಡಿಸದೆ ನಿರ್ಲಕ್ಷ್ಯ ವಹಿಸಲಾಗಿದೆ. ಹಾಕಿರುವ ಒಂದು ಬ್ಯಾರಿಕೇಡ್ ಕೂಡ ಗುಂಡಿಯ ಒಳಗೆ ಇದೆ. ಜಿಬಿಎ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ತುಂಬೆಲ್ಲ ಜಿಬಿಎಯಿಂದ ರಸ್ತೆಗಳಲ್ಲಿ ಸ್ಯಾನಿಟರಿ ಪೈಪ್ಲೈನ್ ಅಳವಡಿಸಲು ಹಲವಾರು ತಿಂಗಳಿನಿಂದ ರಸ್ತೆ ಗುಂಡಿ ಅಗೆಯಲಾಗ್ತಾ ಇದೆ. ಆದರೆ ಅಗೆದಿರುವ ರಸ್ತೆಯನ್ನ ಸರಿಯಾಗಿ ಮುಚ್ಚಲು ಆಗ್ತಾ ಇಲ್ಲ. ಮುಚ್ಚೋ ಕೆಲಸ ಕೂಡ ಆಗಿಲ್ಲ. ಮತ್ತಿಕೆರೆ ಫ್ಲೈಓವರ್ ಪಕ್ಕದ ಸರ್ವಿಸ್ ರಸ್ತೆ ಅಗೆದು ಮುಚ್ಚದೆ ಬಿಟ್ಟಿರುವ ಬಗ್ಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಿರಿದಾಗಿರುವ ರಸ್ತೆಯಲ್ಲಿ ಸುಮಾರು 500 ಮೀಟರ್ನಷ್ಟು ಉದ್ದ ರಸ್ತೆ ಅಗೆದಿದ್ದಾರೆ. ಹೀಗಾಗಿ ಮಳೆ ಬಂದಾಗ ರಸ್ತೆಯಲ್ಲಿ ನೀರು ನಿಂತು ಕೆರೆಯಂತಾಗುತ್ತೆ. 6 ತಿಂಗಳಾದರೂ ರಸ್ತೆ ಸರಿಪಡಿಸದ ಕಾರಣ ಸ್ಥಳೀಯರು ಸ್ವಂತ ಹಣದಿಂದ ರಸ್ತೆ ಗುಂಡಿಗೆ ಮಣ್ಣು ಹಾಕಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.